ಓಂ ಶಾಂತಿ. ಅನ್ಯರ ಪ್ರತಿ ವಿಶ್ವಾಸ. ನಾವು ನಮ್ಮ ಪ್ರತಿ ವಿಶ್ವಾಸ ಇಟ್ಕೊಳ್ಳೋದೇ ಈ ಪ್ರಪಂಚದಲ್ಲಿ ಸ್ವಲ್ಪ ಕಷ್ಟ ಇದೆ. ಅನ್ಯರ ಪ್ರತಿ ವಿಶ್ವಾಸ ಇಟ್ಕೊಳ್ಳೋದು ಇನ್ನೂ ಕಷ್ಟ ಇದೆ. ಆದರೂ ಬಾಬನ ಮಗು ಆದಮೇಲೆ ಸ್ವಪ್ರತಿ ವಿಶ್ವಾಸ ಮತ್ತು ಅನ್ಯರ ಪ್ರತಿ ವಿಶ್ವಾಸ ರೂಪಿಸ್ಕೊಳ್ಳೋದು ಯುಕ್ತಿನೂ ಸಹ ಬಾಬಾ ಹೇಳ್ಕೊಟ್ಟಿದ್ದಾರೆ. ಇವತ್ತು ಅದರ ಬಗ್ಗೆನೇ ವಿಸ್ತಾರ ಇದೆ. ಒಂದು ವೇಳೆ ನಿಮಗೆ ಯಾವುದೇ ಕಾರ್ಯದ ಜವಾಬ್ದಾರಿ ತಗೊಳ್ಳೋದು ಅವಶ್ಯಕತೆ ಇದ್ದೇ ಇರುತ್ತೆ. ಯಾಕೆಂದರೆ ಮಾನವ ಜೀವನದಲ್ಲಿ ಬಂದಿದ್ದೀರಿ ಅಂದರೆ ಯಾವುದಾದ್ರೂ ಒಂದು ಕಾರ್ಯದ ಜವಾಬ್ದಾರಿ ತಗೊಂಡು ಬ್ಯುಸಿಯಾಗಿರೋದು ನಮ್ಮ ಮೊದಲನೇ ಗುಣ ಇದೆ. ಅದಕ್ಕೆ ನಿಮ್ಮದು ಯಾವುದೇ ಕಾರ್ಯದ ಜವಾಬ್ದಾರಿ ತೆಗೆದುಕೊಳ್ಳೋದು ಅವಶ್ಯಕತೆ ಇದೆ, ಆದರೂ ಖಂಡಿತ ತೆಗೆದುಕೊಳ್ರಿ. ಮತ್ತು ಒಂದು ವೇಳೆ ನಿಮ್ಮ ಕಾರ್ಯ ಅದು ಅಲ್ಲ ಅಥವಾ ನಿಮ್ಮ ಜವಾಬ್ದಾರಿನೂ ಸಹ ಅದು ಅಲ್ಲ, ಅದು ಬೇರೆಯವ್ರ ಕಾರ್ಯ ಇದೆ, ಅದರಲ್ಲಿ ಸಿಕ್ಕಾಕೋಬೇಡ್ರಿ. ಒಂದು ವೇಳೆ ನೀವು ಅವರಿಗೆ ಸಹಯೋಗ ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀರಿ, ಆದ್ರೂ ಸಹ ಬೇರೆ ಬೇರೆ ರೀತಿಯಿಂದ ಸೂಕ್ಷ್ಮ ರೀತಿಯಿಂದ ವಿಶ್ವಾಸದ ಆಧಾರ ಮೇಲೇನೂ ಸಹ ನೀವು ಅವರಿಗೆ ಸಹಯೋಗ ಕೊಡ್ಬೋದು. ಅನ್ಯರ ಬಗ್ಗೆ ವಿಶ್ವಾಸ ಇಟ್ಕೋಬೇಕು ಅಂದರೆ ಅದು ಬಹಳ ಏನು ಹೇಳ್ತೀರೋ ಅಂದ್ರೆ ದೊಡ್ಡ ಜವಾಬ್ದಾರಿ ಥರನೇ ಇದೆ. ಅನ್ಯರ ಮೇಲೆ ವಿಶ್ವಾಸ ಇಟ್ಕೊಳ್ಳೋದು ಅಂತ ಹೇಳಿ ಇದರದ ಅರ್ಥ ಏನಿದೆ ಅಂದರೆ ಅಂಧವಿಶ್ವಾಸ ಅಲ್ಲ. ಅನ್ಯರ ಮೇಲೆ ವಿಶ್ವಾಸ ಇಟ್ಕೊಳ್ಳೋದು ಅಂದರೆ ಅಂಧವಿಶ್ವಾಸ ಅಲ್ಲ, ಅಂದರೆ ಮೂಢನಂಬಿಕೆ ಅಲ್ಲ. ಅದು ಕೈ ಮೇಲೆ ಕೈ ಇಟ್ಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಡೋದು, ಸಹಯೋಗ ಕೊಡದಿರ ನೋಡೋದು. ಇದರ ಅರ್ಥ ಏನು? ಯಾವುದೇ ಘಟನೆ ನಡೀತಾ ಇದೆ ಅದರದ ಪ್ರತಿಫಲ ಏನಿದೆ, ಎಚ್ಚರಿಕೆಯಿಂದ ಇರೋದು. ಅನ್ಯರಿಗೆ ನೋಡ್ತಾ ಅವರಿಗೆ ಸಹಯೋಗ ಕೊಡದಿರ ಸುಮ್ಮನೆ ಇರೋದು ಅಂದರೆ ಅರ್ಥ ಏನು? ಹದ್ದಿಂದ ವಿಶ್ವಾಸ ಅವ್ರ ಜೀವನದಲ್ಲಿ ತುಂಬಿಸೋದು. ಇದರದ ಅರ್ಥ ಏನು? ಹದ್ದಿಂದ ವಿಶ್ವಾಸ ಅವರಲ್ಲಿ ರೂಪಿಸೋದು, ತುಂಬಿಸೋದು. ಇದರದ ಉದಾಹರಣೆ ಅರ್ಥ, ತಂದೆ ತಾಯಿ ಮಕ್ಕಳಿಗೆ ಓಡಾಡೋದು ಕಲಿಸ್ಕೊಡ್ತಾರೆ, ಇಲ್ಲಾಂದ್ರೆ ಯಾವುದಾದ್ರೂ ಒಂದು ಕೆಲಸ ಮಾಡೋದು ಸುಮ್ಮನೆ ಒಂದು ಸನ್ನೆ ಕೊಡ್ತಾರೆ, ಈ ಥರ ಮಾಡೋ ಈ ಥರ ಆಗುತ್ತೆ ಅಂತ ಹೇಳಿ. ಅದರದ ಅರ್ಥ ಏನು? ತಂದೆ ತಾಯಿ ಅವರಿಗೆ ಸಹಯೋಗ ಕೊಡೋಕ್ಕೆ ಇಷ್ಟ ಇದೆ, ಆದರೂ ಅವ್ರು ಕೈ ಇಟ್ಕೊಂಡು ಯಾಕೆ ಮಾಡಿಸ್ತಾ ಇಲ್ಲ? ಯಾಕೆಂದರೆ ಆ ಕಾರ್ಯ ಆ ಮಗು ತಾನೇ ಸಂಪನ್ನ ಮಾಡಿದ್ರೆ ಆ ಮಗುಗೆ ವಿಶ್ವಾಸ ಬರುತ್ತೆ ಆ ಕಾರ್ಯದ ಬಗ್ಗೆ. ಅದರದ ಅರ್ಥ ಅದು. ಅಂದರೆ ಅರ್ಥ ಏನು? ಅನ್ಯರಿಗೆ ಹದ್ದಿಂದ ರೀತಿಯಿಂದ ತನ್ನ ವಿಶ್ವಾಸವನ್ನು, ಅಂದರೆ ಅವ್ರ ಬಗ್ಗೆ ಆ ಕೆಲಸ ಬಗ್ಗೆ ಅವ್ರಿಗೆ ವಿಶ್ವಾಸ ತುಂಬಿಸೋದು. ಏನೇ ಮಾಡೋಕ್ಕೆ ಇಷ್ಟಪಡ್ತಾರೆ ಅದರಲ್ಲಿ ಆ ಕೆಲಸಕ್ಕೆ ಸಮರ್ಥತೆ ರೀತಿಯಿಂದ ನಾನು ಅನುಭವಿಯಾಗಿದ್ದೇನೆ, ನಾನು ಈ ಕಾರ್ಯಕ್ಕೆ ಸಮರ್ಥರಾಗಿದ್ದೇನೆ, ಅದರ ಬಗ್ಗೆ ವಿಶ್ವಾಸ ಬರೋದು. ಇದೇನೇ ಹೇಳ್ತಾರೆ, ವಿಶ್ವಾಸ ಮಾಡೋದು ಮತ್ತು ನಿಮ್ಮ ವಿಶ್ವಾಸದ ಶಕ್ತಿ ಅವರಿಗೆ ದಾನ ಮಾಡೋದೂ ಸಹ ಆಗಿರುತ್ತೆ. ಯಾಕೆಂದರೆ ನೀವು ಸುಮ್ಮನೆ ಕೂತಿದ್ರಲ್ಲ ಸಾಕ್ಷಿಯಾಗಿ, ಅವ್ರು ಮಾಡಿಲ್ಲ ಅಂದರೆ ಸಹಯೋಗ ಕೊಡೋದು ಮಾತು ಬೇರೆ, ಆದರೂ ನಿಧಾನ ಅವ್ರು ಸಂಪನ್ನ ಮಾಡ್ತಾ ಇದ್ದಾರೆ ಆ ಕೆಲಸಕ್ಕೆ ಅಂದರೆ ಅರ್ಥ ಏನು? ಅವರಿಗೆ ಆ ಕೆಲಸ ಬಗ್ಗೆ ವಿಶ್ವಾಸ ರೂಪಿಸೋದು, ಅರ್ಥಾತ್ ವಿಶ್ವಾಸದ ಶಕ್ತಿ ದಾನ ಮಾಡ್ಕೊಳ್ಳೋದು. ಒಂದು ವೇಳೆ ಅನ್ಯರು ನಿಮ್ಮ ಪ್ರತಿ ತುಂಬ ಪ್ರಾಮಾಣಿಕರಾಗಿದ್ದಾರೆ ಅಥವಾ ಸತ್ಯವಾಗಿದ್ದಾರೆ, ನಿಮ್ಮ ವಿಶ್ವಾಸ ಅವ್ರಿಗೋಸ್ಕರ ಈ ಕೆಲಸ ಮಾಡುತ್ತೆ. ಇದೇ ಪ್ರಕಾರದಿಂದ ನಾವು ಸಹ ಒಬ್ರಿಗೊಬ್ರಿಗೆ ಸಹಯೋಗ ಕೊಡೋದು ಕಲಿಬಹುದು. ಅರ್ಥಾತ್ ಸತ್ಯ ಸಹಯೋಗ ಕೊಡದೇನೂ ಸಹ ಸಾಕ್ಷಿಯಾಗಿ ನೋಡಿ ಆ ಕಾರ್ಯ ಅವ್ರು ಸಂಪನ್ನ ಮಾಡ್ತಿದ್ದಾರೆ ಅಂದರೆ ಅರ್ಥ ಏನು? ಸೂಕ್ಷ್ಮ ರೀತಿಯಿಂದ ಅವರಿಗೆ ಸತ್ಯ ಸಹಯೋಗ ಕೊಡ್ತಾ ಇದ್ದೀರಿ ಅಂತ ಅರ್ಥ. ಕಲಿಬಹುದು ಈ ಥರ ಅಂತ ಅರ್ಥ. ಓಂ ಶಾಂತಿ.